ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಿಳೆಯರಿಗಾಗಿ ಕೆಲವೊಂದು ಬ್ಯೂಟಿ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಖದಿಂದ ಮೊಡವೆ ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗಬೇಕಾದರೆ ವಾರಕ್ಕೆ 2 ರಿಂದ 3 ಸಲ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿಯ ಜ್ಯೂಸನ್ನು ಕುಡಿಯಬೇಕು. ಏನೂ ಖರ್ಚಿಲ್ಲದೆ ಸುಂದರವಾದ ತ್ವಚೆ ಬೇಕಾದಲ್ಲಿ ಪ್ರತಿದಿನ 5 ನಿಮಿಷ ಹಸಿ ಹಾಲಿನಿಂದ ಮಸಾಜ್ ಮಾಡಿ. ನಿಮ್ಮ ಸ್ಕಿನ್ನಿನಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಒಳ್ಳೆಯ ಹೊಳಪು ಬರುತ್ತದೆ ಮತ್ತು ಮುಖ ಸ್ಮೂತ್ ಆಗುತ್ತದೆ. ಮೆಂತ್ಯ ಮತ್ತು ಕರಿಬೇವನ್ನು ಹುರಿದು ರುಬ್ಬಿ ಪುಡಿ ಮಾಡಿ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕಿ ರುಬ್ಬಿದ ಮಿಶ್ರಣ ಹಾಕಿ ಕುದಿಸಿ. ಹೀಗೆ ಮಾಡುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ತಲೆಯ ಹೊಟ್ಟು ನಿವಾರಣೆಯಾಗುವುದು, ಜೊತೆಗೆ ಕೂದಲು ಸಾಫ್ಟ್ ಆಗುತ್ತದೆ. ಸಕ್ಕರೆ, ತೆಂಗಿನ ಎಣ್ಣೆ ಮತ್ತು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ರಾತ್ರಿ ಮಲಗುವ ಮೊದಲು ತುಟಿಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ತುಟಿಯ ಬಣ್ಣ ಗುಲಾಬಿಯಾಗುತ್ತದೆ. ಮನೆಯಲ್ಲಿಯೇ ಪಾರ್ಲರ್ನ ಗ್ಲೋ ಬೇಕಾದಲ್ಲಿ ಬಾದಾಮಿ ಎಣ್ಣೆಯಿಂದ 5 ನಿಮಿಷ ಮಸಾಜ್ ಮಾಡಬೇಕು. ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿಕೊಂಡು ಮಲಗಿ. ಇದರಿಂದ ಒಂದೇ ವಾರದಲ್ಲಿ ಡಾರ್ಕ್ ಸರ್ಕಲ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಅಲೋವೆರಾವನ್ನು ಅರಿಶಿಣದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಮುಖದ ಕಲೆಗಳು ಮಾಯವಾಗುತ್ತವೆ. ಕೊಬ್ಬರಿಯನ್ನು ಪ್ರತಿದಿನ ಸೇವಿಸುವುದರಿಂದ ಇಮ್ಯುನಿಟಿ ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಮುಖದ ಮೇಲಿನ ಬೇಡವಾದ ಕೂದಲನ್ನು ನಿವಾರಿಸಲು ಹಾಲಿನಲ್ಲಿ ಗೋಧಿ ಹಿಟ್ಟನ್ನು ಸೇರಿಸಿ ಪ್ಯಾಕ್ ಮಾಡಿ ಹಚ್ಚಿಕೊಳ್ಳಿ. ಒಣಗಿದ ನಂತರ ಕೈಯಿಂದ ತಿಕ್ಕಿ ಪ್ಯಾಕನ್ನು ತೆಗೆಯಿರಿ. ಬೇಡವಾದ ಕೂದಲು ಕಿತ್ತು ಹೋಗುತ್ತದೆ. ಹಸಿ ಹಾಲಿನಲ್ಲಿ ಜೇನುತುಪ್ಪವನ್ನು ಸೇರಿಸಿ ಮುಖದ ಮೇಲೆ ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಸ್ಕಿನ್ ಸ್ಮೂತ್ ಆಗಿ ಸುಂದರವಾಗುತ್ತದೆ. ನಿಮಗೆ ಮೊಟ್ಟೆ ಅಥವಾ ಹಾಲನ್ನು ಸೇವಿಸುವ ಅಭ್ಯಾಸವಿಲ್ಲದಿದ್ದರೆ ನೆಲಕಡಲೆಯನ್ನು ತಿಂದು ಅವಶ್ಯಕ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು. ಪ್ರತಿ ಸಲ ಸ್ನಾನ ಮಾಡುವ 1 ಗಂಟೆಯ ಮೊದಲು ಆಯಿಲ್ ಮಸಾಜ್ ಮಾಡುವುದನ್ನು ಮರೆಯದಿರಿ. ಇದರಿಂದ ರಕ್ತ ಸಂಚಾರ ತೀವ್ರವಾಗುತ್ತದೆ ಮತ್ತು ಹೊಸ ಕೂದಲು ಹುಟ್ಟಲು ಸಹಾಯವಾಗುತ್ತದೆ. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಮಸಾಲೆ ಪದಾರ್ಥಗಳನ್ನು ಸೇವಿಸಬಾರದು. ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಲ್ಲುಗಳ ಮೇಲೆ ತಿಕ್ಕುವುದರಿಂದ ಹಲ್ಲುಗಳ ಹಳದಿ ಬಣ್ಣ ದೂರವಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಅಲೋವೆರಾ ಜ್ಯೂಸನ್ನು ಕುಡಿಯುವುದರಿಂದ ಮುಖದಲ್ಲಿ ಗ್ಲೋ ಬರುತ್ತದೆ ಮತ್ತು ಚರ್ಮದ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ. ಬಿಳಿ ಎಕ್ಕದ ಗಿಡದ ಎಲೆಗಳನ್ನು ಬೆಂಕಿ ಕೆಂಡದ ಮೇಲೆ ಬಾಡಿಸಿ ಬೆನ್ನು ನೋವು, ಮಂಡಿ ನೋವು ಇರುವ ಕಡೆ ಶಾಖ ಕೊಟ್ಟರೆ ಕೆಲವೇ ದಿನದಲ್ಲಿ ನೋವು ಕಡಿಮೆಯಾಗುತ್ತದೆ. ಬಂಗಿನ ಸಮಸ್ಯೆ ಇರುವವರು ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಸೇರಿಸಿ 20 ನಿಮಿಷಗಳ ಕಾಲ ಪ್ರತಿದಿನ ಹಚ್ಚಬೇಕು. ಸ್ನಾನ ಮಾಡುವುದಕ್ಕಿಂತ ಮೊದಲು ತೆಂಗಿನ ಎಣ್ಣೆಯಲ್ಲಿ ಕಾಫಿ ಪೌಡರ್ ಮತ್ತು ಸಕ್ಕರೆಯನ್ನು ಸೇರಿಸಿ ಇಡೀ ದೇಹಕ್ಕೆ ಮಸಾಜ್ ಮಾಡಬೇಕು. ಇದರಿಂದ ಶರೀರ ಬೆಳ್ಳಗಾಗುತ್ತದೆ. ಪ್ರತಿದಿನ ಮಲಗುವ ಮೊದಲು ಕಹಿ ಬೇವಿನ ಎಣ್ಣೆಯನ್ನು ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗಿ ಮುಖದ ಕಲೆಗಳು ಮಾಯವಾಗುತ್ತವೆ ಮತ್ತು ನಿಮ್ಮ ಮುಖ ಗ್ಲೋಯಿಂಗ್ ಆಗುತ್ತದೆ. 21 ದಿನಗಳ ತನಕ ಮಾಡಿ ನೋಡಿ. ಮುಖವನ್ನು ಕ್ಲೀನ್ ಮಾಡಲು ಮುಖದ ಮೇಲಿನ ಮೇಕಪ್ ಅಥವಾ ಕಣ್ಣಿನ ಕಾಡಿಗೆಯನ್ನು ಸಂಪೂರ್ಣವಾಗಿ ತೆಗೆಯಲು ಹಸಿ ಹಾಲನ್ನು ಉಪಯೋಗಿಸಬೇಕು. ಇದರಿಂದ ಮೇಕಪ್ ಸುಲಭವಾಗಿ ಸ್ವಚ್ಛವಾಗುತ್ತದೆ. ಸಾಬೂನಿನ ಬದಲಾಗಿ ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳೆಯಬೇಕು. ಇದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಮುಖ ಬೆಳ್ಳಗೆ ಕಾಣಿಸುತ್ತದೆ. ವಾರಕ್ಕೆ 2 ಬಾರಿ ಸ್ಟೀಮನ್ನು ತೆಗೆದುಕೊಳ್ಳುವುದರಿಂದ ಮುಖದ ಪೋರ್ಸ್ಗಳು ತೆರೆದುಕೊಂಡು ಸ್ಕಿನ್ ಕ್ಲೀನ್ ಆಗುತ್ತದೆ. ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಎಳನೀರು, ಸೌತೆಕಾಯಿ, ಮಜ್ಜಿಗೆಯಂತಹ ಪದಾರ್ಥಗಳನ್ನು ಸೇವಿಸಬೇಕು. ಇದರಿಂದ ಹೊಟ್ಟೆಗೆ ಆರಾಮ ಸಿಗುತ್ತದೆ ಮತ್ತು ದೇಹವನ್ನು ಹೈಡ್ರೇಟೆಡ್ ಆಗಿ ಇಡುವುದಷ್ಟೇ ಅಲ್ಲದೆ ದೇಹದ ಉಷ್ಣಾಂಶವನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಲಿನ ಕೆನೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಣ್ಣೆಯನ್ನು ಪಡೆಯಬೇಕಾದರೆ ಕೆನೆಯಲ್ಲಿ 1 ಚಮಚ ಸಕ್ಕರೆಯನ್ನು ಸೇರಿಸಬೇಕು. ತೆಂಗಿನಕಾಯಿ ಹಾಲಿಗೆ ಅರಿಶಿಣ ಬೆರೆಸಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಕ್ರಮೇಣವಾಗಿ ಮುಖದಲ್ಲಿ ಸುಕ್ಕುಗಳು ಬರುವುದಿಲ್ಲ
ಮತ್ತು ಮುಖವು ಕಾಂತಿಯುತವಾಗುತ್ತದೆ. ಹಸಿವಿಗಿಂತ ಹೆಚ್ಚಾಗಿ ತಿನ್ನುವರಿಗೆ ರೋಗಗಳು ಬಹುಬೇಗನೆ ಬರುತ್ತವೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಐಸ್ ವಾಟರ್ನಿಂದ ಮುಖವನ್ನು ತೊಳೆಯಬೇಕು. ಇಲ್ಲವಾದಲ್ಲಿ 1 ನಿಮಿಷ ಐಸ್ ಕ್ಯೂಬಿನಿಂದ ಮಸಾಜ್ ಮಾಡಬೇಕು. ಇದರಿಂದ ಸ್ಕಿನ್ ಟೈಟ್ ಆಗುತ್ತದೆ ಮತ್ತು ನೆರಿಗೆಗಳು ದೂರವಾಗುತ್ತವೆ. ಪೀರಿಯಡ್ ಸಮಯದಲ್ಲಿ ದಿನವಿಡೀ ಹಾಸಿಗೆಯಲ್ಲಿ ಮಲಗಬೇಡಿ. ಸಾಧ್ಯವಾದಷ್ಟು ವಾಕಿಂಗ್ ಮಾಡಿ. ತೆಂಗಿನಕಾಯಿ ಒಡೆದ ನಂತರ ಅದಕ್ಕೆ ಉಪ್ಪು ಸವರಿ ಇಟ್ಟರೆ ತೆಂಗಿನಕಾಯಿ ಕೆಲವು ದಿನಗಳವರೆಗೆ ಕೆಡುವುದಿಲ್ಲ. ತುರಿಕೆ ಇರುವ ಜಾಗದಲ್ಲಿ ಲಿಂಬೆ ರಸವನ್ನು ಹಚ್ಚಬೇಕು. ಇದರಿಂದ ತುರಿಕೆ ಕಡಿಮೆಯಾಗುತ್ತದೆ. ನಿಮ್ಮ ಥರ್ಮಾಸಿನಿಂದ ಕೆಟ್ಟ ವಾಸನೆ ಬರುತ್ತಿದ್ದರೆ ನೀರಿಗೆ ಲಿಂಬೆ ರಸವನ್ನು ಹಾಕಿ ಅದರಿಂದ ತೊಳೆಯಬೇಕು. ವಾಸನೆ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದನ್ನು ಮರೆಯಬೇಡಿ. ನಿಮ್ಮ ಮುಖದ ಮೇಲೆ ಕಪ್ಪು ಕಲೆಗಳಿದ್ದರೆ ಅಥವಾ ತುಟಿಯ ಸುತ್ತಮುತ್ತಲಿನ ಸ್ಕಿನ್ ಕಪ್ಪಾಗಿದ್ದರೆ ಪ್ರತಿದಿನ ಆಲೂಗಡ್ಡೆ ಮತ್ತು ಲಿಂಬೆಯ ರಸವನ್ನು ಹಚ್ಚಿ ಮತ್ತು 15 ನಿಮಿಷ ಬಿಟ್ಟು ವಾಶ್ ಮಾಡಿ. ಕಲೆಗಳು ಕ್ರಮೇಣ ಮಾಯ ಆಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ ತಿನ್ನುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ. ಟೀ ಮಾಡುವಾಗ ಏಲಕ್ಕಿ ಸಿಪ್ಪೆ ಹಾಕಿ ಟೀ ಮಾಡಿ 1 ಚಮಚ ಹಾಲಿನ ಹುಡಿಯನ್ನು ಸೇರಿಸಿ ಟೀ ಮಾಡುವುದರಿಂದ ಟೀ ರುಚಿ ಹೆಚ್ಚಾಗುತ್ತದೆ. ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ಗುಲಾಬಿ ಬಣ್ಣದ ತುಟಿಯನ್ನು ಪಡೆಯಲು ಹೀಗೆ ಮಾಡಿ. 1 ಚಮಚ ಸಕ್ಕರೆ ಮತ್ತು 1 ಚಮಚ ಕಾಫಿ ಪೌಡರ್ನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ತುಟಿಯ ಮೇಲೆ ಮಸಾಜ್ ಮಾಡಿ. ಹಾಗೆ 15 ನಿಮಿಷಗಳ ನಂತರ ವಾಶ್ ಮಾಡಿ. ಹೀಗೆ ವಾರದಲ್ಲಿ 3 ದಿನಗಳ ಕಾಲ ಮಾಡಿ. 30 ದಿನಗಳಲ್ಲಿ ನಿಮ್ಮ ತುಟಿಯ ಬಣ್ಣ ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಆದಷ್ಟು ಬಳಸಿ. ಇದು ನಿಮ್ಮ ತ್ವಚೆಯನ್ನು ರಕ್ಷಿಸಲು ಬಹಳ ಪ್ರಮುಖವಾಗಿದೆ. ಉಪ್ಪು ಡಬ್ಬದಲ್ಲಿ ನೀರು ಬಿಡುತ್ತಿದ್ದರೆ ಉಪ್ಪಿನ ಡಬ್ಬದಲ್ಲಿ 2 ಒಣಗಿದ ಮೆಣಸಿನಕಾಯಿ ಹಾಕಿ ಇಡಿ. ನೀವು ಜೀವನದುದ್ದಕ್ಕೂ ಸದಾ ಆರೋಗ್ಯವಾಗಿರಲು ಬಯಸಿದರೆ ಬಟ್ಟೆಯನ್ನು ನಿಮ್ಮ ಕೈಗಳಿಂದ ಒಗೆಯಿರಿ. ನಿಮಗೆ ಹೆಚ್ಚಿನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ನೀವು ಪುದೀನ ಎಲೆಗಳ ಸೇವನೆ ಹೆಚ್ಚು ಮಾಡಬೇಕು. 1 ಚಮಚ ಮೆಂತ್ಯ ಇಡೀ ರಾತ್ರಿ 1 ಲೋಟ ನೀರಿನಲ್ಲಿ ನೆನೆಸಿಡಿ. ಈ ನೀರನ್ನು ಬೆಳಗ್ಗೆ ಎದ್ದು ಕುಡಿಯಿರಿ. ಪ್ರತಿನಿತ್ಯ ಹೀಗೆ ಮಾಡುವುದರಿಂದ ನಿಮ್ಮ ಹೊಟ್ಟೆಯ ಬೊಜ್ಜು 1 ವಾರದಲ್ಲಿ ಕರಗಿ ಹೋಗುತ್ತದೆ. ಯಾವಾಗಲೂ ರಾತ್ರಿ ಹೊತ್ತು ಕಡಿಮೆ ಪ್ರಮಾಣದಲ್ಲಿ ಊಟ ಸೇವಿಸಿ ಹಾಗೂ ಎಣ್ಣೆಯುಕ್ತ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿರಿ. ಇದರಿಂದ ನೀವು ರೋಗಗಳಿಂದ ದೂರವಿರಬಹುದು. ಮಲಬದ್ಧತೆಯಿಂದ ಬಳಲುತ್ತಿರುವವರು ಸಂಜೆಯ ವೇಳೆ ಪಪಾಯವನ್ನು ಸೇವಿಸಬೇಕು ಮತ್ತು ಮೂಲಂಗಿಯನ್ನು ಸೇವಿಸಬೇಕು. ನಾರಿನಾಂಶ ಇರುವ ಆಹಾರವನ್ನು ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಪೀರಿಯಡ್ಸ್ನ ಸಮಯದಲ್ಲಿ ಹೊಟ್ಟೆ ನೋವು ಇದ್ದರೆ ಶುಂಠಿಯ ಸೇವನೆಯಿಂದ ತುಂಬ ಬೇಗನೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ಸಿಹಿ ಮತ್ತು ಉಪ್ಪನ್ನು ಸಾಧ್ಯವಾದಷ್ಟು ಕಡಿಮೆ ತಿನ್ನಿ. ಹೊಟ್ಟೆಯಲ್ಲಿ ಯಾವಾಗಲೂ ನೀರು ಇರುವಂತೆ ನೋಡಿಕೊಳ್ಳಿ. ಮೂತ್ರ ವಿಸರ್ಜನೆಯ ನಂತರ ಅರ್ಧ ಲೋಟ ನೀರು ಕುಡಿಯಲು ಮರೆಯದಿರಿ. ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಮತ್ತು ವೈದ್ಯರ ಸಲಹೆಯನ್ನು ಅನುಸರಿಸಿ. ಸರಿಯಾದ ಸಮಯಕ್ಕೆ ತಿಂಡಿ, ಊಟ ಮಾಡುವುದು, ನಿದ್ದೆ ಮಾಡುವುದು ಒಳ್ಳೆಯದು. ನೀವು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಅಡುಗೆ ಮತ್ತು ಬೇರೆ ಕೆಲಸಗಳು ಸರಾಗವಾಗಿ ನಡೆಯುವುದು. ಅದನ್ನು ಮರೆಯಬೇಡಿ. ಮನೆಯವರ ಕಾಳಜಿ ಅಷ್ಟೇ ಮುಖ್ಯ, ನಿಮ್ಮ ಕಾಳಜಿ ಕೂಡ. ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡುವುದನ್ನು ಮರಿಬೇಡಿ. ವಿಡಿಯೋವನ್ನು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.